ಭೀಮಾ ನದಿ ಇದು ಕೃಷ್ಣಾ ನದಿಯ ಎಡದಂಡೆ ಉಪನದಿಯಾಗಿದೆ. 12 ಜ್ಯೋತಿರ್ಲಿಂಗಗಳಲ್ಲಿ ಒಂದಾದ ಮಹಾರಾಷ್ಟ್ರದ ಪೂನಾ ಜಿಲ್ಲೆಯ ಭೀಮಾಶಂಕರದಲ್ಲಿ ಉಗಮಿಸುವ ಈ ನದಿಯು ಭೀಮಾಶಂಕರ ವನ್ಯಜೀವಿಧಾಮದ ಮೂಲಕ ಹರಿದು ಮಹಾರಾಷ್ಟ್ರ ಮತ್ತು ಕರ್ನಾಟಕದ ಗಡಿಯಾಗಿ 83 ಕಿಲೋಮೀಟರ್ ಹರಿಯುತ್ತದೆ. ನಂತರ ವಿಜಯಪುರ ಮತ್ತು ಕಲಬುರಗಿ ಜಿಲ್ಲೆಗಳ ಗಡಿಯಾಗಿ ಹರಿದು ಯಾದಗಿರಿ ಜಿಲ್ಲೆಯ ಜಲದುರ್ಗದ ಬಳಿ ಕೃಷ್ಣೆಯ ಮಡಿಲು ಸೇರುವ ಮೂಲಕ ತನ್ನ 861 ಕಿಲೋಮೀಟರ್ ಪಯಣವನ್ನು ಅಂತ್ಯಗೊಳಿಸುತ್ತದೆ. ಕರ್ನಾಟಕದಲ್ಲಿ ಈ ನದಿಯ ಉದ್ದ 298 ಕಿಲೋಮೀಟರ್. ಭೀಮಾ ನದಿಯ ಪಯಣದಲ್ಲಿ ಇಂದ್ರಯಾಣಿ, ಕಾಗಿನಾ, ಬೆಣ್ಣೆತೋರ, ಮುಲ್ಲಾಮುರ ಸೇರಿದಂತೆ 16 ಉಪನದಿಗಳು ಒಂದುಗೂಡುತ್ತವೆ. ಮಹಾರಾಷ್ಟ್ರದಲ್ಲಿ ನದಿಗೆ 20ಕ್ಕೂ ಹೆಚ್ಚು ಜಲಾಶಯಗಳ ನಿರ್ಮಿಸಲಾಗಿದೆ. ಆದರೆ ಈ ನದಿ ಕರುನಾಡಿನ ಅತ್ಯಂತ ಬರಪೀಡಿತ ಪ್ರದೇಶದಲ್ಲಿ ಹರಿದರೂ ಸಹಿತ ಯಾವುದೇ ಬೃಹತ್ ನೀರಾವರಿ ಯೋಜನೆಗಳನ್ನು ಕೈಗೊಂಡಿಲ್ಲ. ಪಂಚ ಗ್ಯಾರಂಟಿಗಳನ್ನು ಜಾರಿ ಮಾಡಿರುವ ರಾಜ್ಯ ಸರ್ಕಾರ ಒಣ ಬೇಸಾಯ ಮಾಡುವ ರೈತರಿಗೆ ನೀರಾವರಿ ಗ್ಯಾರಂಟಿಯನ್ನು ನೀಡಲಿ. ಹಿಂದೂಗಳ ಪುಣ್ಯಕ್ಷೇತ್ರ ಸೊಲ್ಲಾಪುರ ಜಿಲ್ಲೆಯ ಪಂಢರಪುರದ ವಿಠೋಬ ದೇವಸ್ಥಾನದ ಬಳಿ ಅರ್ಧ ಚಂದ್ರಾಕಾರದಲ್ಲಿ ಹರಿಯುವ ಈ ನದಿ ಚಂದ್ರಭಾಗ ಎಂದೆನಿಸಿಕೊಂಡಿದೆ. ಕಲಬುರಗಿ ಜಿಲ್ಲೆಯ ಗಾಣಗಾಪುರದ ದತ್ತ ಮಂದಿರ, ಗತ್ತರಿಗೆ ಬಾಗಮ್ಮ ದೇವಾಲಯ, ಕಣಗನಹಳ್ಳಿಯ ಬೌದ್ಧ ಕ್ಷೇತ್ರ, ಸನ್ನತಿಯ ಚಂದ್ರಕಲಾ ಪರಮೇಶ್ವರಿ ದೇವಾಲಯ ಈ ನದಿಯ ದಡದಲ್ಲಿರುವ ಪ್ರಮುಖ ದೇವಾಲಯಗಳಾಗಿವೆ. ನಮಸ್ಕಾರ.